ನನ್ನ ಪ್ರಕಾರ ಗುರು ರಾಯರನ್ನ ಪೂಜಿಸುವಂತ ಒಂದು ಅವಕಾಶ ಸಿಕ್ಕಿರೋದೇ ನಮ್ಮ ಪುಣ್ಯ. ಯಾಕಂತ ಅಂದ್ರೆ ಎಷ್ಟೊಂದು ಜನಗಳನ್ನ ರಾಯರು ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಂತೂ ಪಾಪ ಅವ್ರ ಮನಸ್ಸಲ್ಲಿರ್ತಕ್ಕಂಥ ನೋವನ್ನ ತಾಳೋಕಾಗದೆ ರಾಯರ ಫೋಟೋ ಮುಂದೆ ನಿಂತು ಕಣ್ಣೀರ್ ಹಾಕೊಂಡು ಹೇಳ್ಕೊತಾ ಇರ್ತಾರೆ. ಅಂತ ಪ್ರತಿಯೊಬ್ಬರ ಕಣ್ಣೀರ್ನು ಕೂಡ ಒರೆಸಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಗುರು ರಾಯರು ಕಾಪಾಡ್ತಾ ಇದ್ದಾರೆ ಕೂಡ. ಯಾಕೆ ಈ ಮಾತನ್ನ ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇಷ್ಟು ದಿನ ಹೆಂಗೋ ಆಯ್ತು, ಈಗ ನಮ್ಗೆ ಜೀವನ ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ. ಬದುಕು ನಡೆಸೋದು ದಿನದಿಂದ ದಿನಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಕಷ್ಟಗಳು ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದೆ. ನಾವು ಹೆಂಗಿದ್ರಿಂದ ಈಚೆ ಬರ್ಬೇಕು ಗೊತ್ತಾಗ್ತಾ ಇಲ್ಲ. ಬರೀ ಕಣ್ಣೀರಲ್ಲೇ ಕೈ ತೊಳೆಂಗಾಗ್ಬಿಟ್ಟಿದೆ ನಮ್ಮ ಜೀವನ ಅಂತ ಕುಗ್ಗೋಗ್ತಾ ಇದ್ದೀರಲ್ಲ, ಅಂಥವ್ರು ಪ್ರತಿಯೊಬ್ಬರು ಕೂಡ ರಾಯರನ್ನ ಪೂಜಿಸ್ತಾ ಬನ್ನಿ. ನಿಮ್ಗೆ ದಿನ ಆಗಿಲ್ಲ ಅಂದ್ರೂ ಕೂಡ ಪ್ರತಿ ಗುರುವಾರ ರಾಯರನ್ನ ಪೂಜಿಸಿ. ಅದು ಆಗಿಲ್ಲ ಅಂದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ಅದು ಕೂಡ ಆಗಿಲ್ಲ ಅಂದ್ರೆ ಮನಸ್ಸಲ್ಲೇ ನಮ್ಮ ರಾಯರು ಇದ್ದಾರೆ, ಪ್ರತಿದಿನ ರಾಯರ ನಾಮವನ್ನ ನೀವು ಜಪಿಸುತ್ತಾ ಬನ್ನಿ. ಖಂಡಿತ ರಾಯರ ಕೈ ಹಿಡಿದು ಕಾಪಾಡ್ತಾರೆ ಕೂಡ, ನಿಮ್ಮನ್ನ ಕೈ ಬಿಡೋದಿಲ್ಲ. ಕುಗ್ಗೋಗ್ಬೇಡಿ, ನಮ್ಮ ರಾಯರಿದ್ದಾರೆ. ನನ್ನ ಪ್ರಕಾರ ಗುರು ರಾಯರನ್ನ ಪೂಜಿಸುವಂತ ಒಂದು ಅವಕಾಶ ಸಿಕ್ಕಿರೋದೇ ನಮ್ಮ ಪುಣ್ಯ. ಯಾಕಂತ ಅಂದ್ರೆ ಎಷ್ಟೊಂದು ಜನಗಳನ್ನ ರಾಯರು ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ.